ಕೈಯಲ್ಲಿ ಕಾಫಿ ಇದ್ದರೂ ಚಿಂತನೆ ಆತ್ಮಚಿಂತನೆ ಇದ್ದರೆ ಕಾಫಿಗೆ ಇನ್ನೊಂದಷ್ಟು ರುಚಿ ಬರುತ್ತೆ. ನಾವು ನಮ್ಮನ್ನು ನೋಡ್ಕೊಳ್ಳಾಗ ಗೊತ್ತಾಗತ್ತೆ, ನಮ್ಮ ಸುತ್ತ ಸಮಾಜ ಅಪೇಕ್ಷಿಸೋ ಸಮಾಜ, ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಸಮಾಜ ಪ್ರತಿಯೊಬ್ಬರು ಸುತ್ತಲೂ. ಆದರೆ ಮನಸ್ಸು ದುರ್ಬಲವಾಗಿರೋದು ಯಾಕೆ ಅಂದರೆ, ಈ ಸುಖಕ್ಕೆ, ಪ್ರಾಪಂಚಿಕ ಸುಖ, ಇಂದ್ರಿಯ ಸುಖ, ಇದಕ್ಕೆ ಮನಸ್ಸು ದುರ್ಬಲವಾಗಿದೆ. ಇದರಿಂದ ಬಿದ್ದು ಬಂಧಿಸ್ಕೊಂಡಿದೆ. ಬುದ್ಧಿ ಜಡ್ಜ್ಮೆಂಟಲ್ ಅಂತೀವಿ, ಕಂಡೀಷನ್ ಜಡ್ಜ್ಮೆಂಟ್ ಬುದ್ಧಿನಲ್ಲಿ. ಹೀಗಿದ್ದಾಗ ಒಂದು ಶಿಫ್ಟ್ ಬೇಕು. ಆವಾಗವಾಗ ನಮ್ಮ ಸಹಜ ಸ್ವಭಾವವನ್ನು ನಾವು ಸ್ವೀಕರಿಸಬೇಕು. ಏಕೆಂದರೆ ಇದೆಲ್ಲ ಬಂಧನ. ಫ್ರೀಡಮ್ ಬೇಕಾ? ನಮ್ಮನ್ನು ನಮ್ಮ ಸಹಜ ಸ್ವಭಾವ ಸ್ವೀಕರಿಸೋದೇ ಧ್ಯಾನ. ಕಲ್ಲು ಕೂಡ ಬಂಧಿಸಿದ್ರೆ ಅಳತ್ತಂತೆ. ನೀವು ಕಲ್ಲಲ್ಲ ಅಲ್ವಾ?